ಬೆಳಗಾವಿ ಜಿಲ್ಲೆಯಲ್ಲಿ ದೊಡೋಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೇ 29ನೇ ತಾರೀಕು ಒಂದು ಡೆಡ್ ಬಾಡಿ ಒಂದು ಜಮೀನಲ್ಲಿ ಹುದುಕೇರಿ ಮತ್ತು ದೊಡೋಡ ಎರಡು ಗ್ರಾಮದ ಬಾರ್ಡರ್ ಮಧ್ಯದಲ್ಲಿರೋ ಒಂದು ಜಮೀನಲ್ಲಿ ಡೆಡ್ ಬಾಡಿ ಒಂದು ಸಿಕ್ಕಿದೆ. ಆ ಡೆಡ್ ಬಾಡಿಯಲ್ಲಿ ಸ್ಟಾಬಿಂಗ್ ಇಂಜುರಿಯೋ ಯಾವುದು ಕಾಣ್ತಾ ಇಲ್ಲ, ಕಾಲ್ ಮಾತ್ರ ಬಹಳಷ್ಟು ಟ್ವಿಸ್ಟ್ ಆಗಿದೆ. ಸೊ ಯಾರು ಡೆಡ್ ಬಾಡಿ ಅಂದರೆ ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಫಕೀರಪ್ಪ ಎಂಬುದು ಕಂಡು ಬಂದಿರುತ್ತದೆ. ಸೊ ಫಕೀರಪ್ಪ ಇವರು 38 ವರ್ಷ, ಇವರು ಹೋಟೆಲಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು ಮಾಡ್ಕೊಂಡಿರ್ತಾರೆ. ಸೊ ಈ ಫಕೀರಪ್ಪ ವೈಫ್ ಇಂತಾಗ ನನ್ನ ಗಂಡನ ಮೃತಪಟ್ಟಿರುವುದು 38 ವರ್ಷ, ಯಾವುದೇ ಕಾಯಿಲೆ ಯಾವುದೂ ಇಲ್ಲ, ಕಾಲು ತಿರುಗಿಸಿರ್ತದೆ, ಡೌಟ್ ಇದೆ ಅಂದ್ರೆ ಕೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಬಟ್ ಇಂಜುರೀಸ್ ವಿಸಿಬಲ್ ಆಗಿ ಕಾಣುವುದಕ್ಕೆ ಯಾವುದು ಕಂಡು ಇಲ್ಲ. ಕಾಲಲ್ಲಿ ದೊಡ್ಡ ಇಂಜುರೀಸ್, ಕಾಲಲ್ಲಿ ಕಂಪ್ಲೀಟ್ ಆಗಿ 180 ಡಿಗ್ರಿ ಮಟ್ಟಕ್ಕೆ ಟ್ವಿಸ್ಟ್ ಮಾಡಿ ಇರುವುದು ಕಂಡು ಬಂದಿರುತ್ತದೆ. ಸೊ ಅದನ್ನು ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಅದು ಸುಮಾರು ಬೆಳವಾಡಿಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಜಮೀನಲ್ಲಿ ಸಿಕ್ಕಿದೆ. ಇನಿಷಿಯಲಿ ಎಲ್ಲ ಆಂಗಲಲ್ಲಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ, ನಮಗೆ ಲೀಡ್ಸ್ ಸ್ವಲ್ಪ ಕಮ್ಮಿ ಇತ್ತು. ದೆನ್ ಅವರು ಹಿನ್ನೆಲೆಯನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಮೇ 15ನೇ ತಾರೀಕು ಹಾಲಪ್ಪ ಸಗದೇವಪ್ಪ ಜಾವಳಿ ಇವ್ರ ಕಡೆ ಒಂದು, ನಾನು ಕುರಿ ಮೇಯಿಸಕ್ಕೆ ನಿಮ್ಮ ಜೊತೆಗೆ ಬರ್ತೇನೆಂದ್ರೆ ಹೇಳಿಬಿಟ್ಟು ಇವರ ಜೊತೆಗೆ ಒಂದು 10,000 ಇಸ್ಕೊಂಡಿರ್ತಾರೆ. ಇವರು ಹುದುಕೇರಿ ವಿಲೇಜ್ ಅವರು. ಇವರ ಕಡೆ ಒಂದು 10,000 ಇಸ್ಕೊಂಡು ಕುರಿ ಮೇಯಿಸಕ್ಕೆ ಬರ್ತೇವೆ ಅಂದ್ರೆ ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ನಂತರ ವೈಫ್ ಬಂದ್ಬಿಟ್ಟು ನನ್ನ ಗಂಡನ ಯಾಕೆ ಇಲ್ಲಿ ಕುರಿ ಮೇಯಿಸಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 28ನೇ ತಾರೀಕು ಅದು ಮುಗಿದೋಗಿ ಒಂದು 8-10 ದಿವಸ ಆದ್ಮೇಲೆ 28ನೇ ತಾರೀಕು ಸಾಯಂಕಾಲ ಮೃತಪಟ್ಟಿರುವ ಫಕೀರಪ್ಪ ಹಣ ಕೊಟ್ಟಿರುವ ಹಾಲಪ್ಪ ಸಗದೇವಪ್ಪನ್ನು ಮತ್ತು ಭೇಟಿ ಮಾಡ್ತಾರೆ. ಒಂದು ಕುಡಿಯೋದಕ್ಕೆ ಮತ್ತು ಆಲ್ರೆಡಿ 10,000 ತಗೊಂಡಿರ್ತಾರೆ, ಕುಡಿಯೋದಕ್ಕೆ ಇನ್ನೂ ಸ್ವಲ್ಪ ಹಣ ಕೊಡಿ ಅಂದ್ರೆ ಹೇಳುವಾಗ, ಕುಡಿಯೋದಕ್ಕೆ ಸ್ವಲ್ಪ ಹಣ ಕೊಡಿ, ನಾನು ಮತ್ತು ಕುರಿ ಮೇಯಿಸಕ್ಕೆ ಬರ್ತೇನೆ ಅಂದ್ರೆ ಹೇಳುವಾಗ ಹಾಲಪ್ಪ ಹಣವನ್ನು ಕೊಡ್ತಾನೆ. ಹಾಲಪ್ಪ ಜೊತೆಗೆ ಅವತ್ತು ಮಂಜುನಾಥ್ ಪುಂಡಲಿಕಪ್ಪ ತಲ್ವಾರ್, ದೊಡೋಡ ವಿಲೇಜ್, ಇವನು ಕೂಡ ಜೊತೆಗೆ ಬೈಕಲ್ಲಿ ಹೋಗಿರ್ತಾನೆ. ಆಯ್ತು, 3 ಜನ ಸರಿ ಕುರಿ ಮೇಯಿಸಕ್ಕೆ ಹೋಗೋಣ ಅಂದ್ರೆ ಲಿಕ್ಕರ್ ಎಲ್ಲ ತಗೊಂಡು 3 ಜನ ಗಾಡಿಯಲ್ಲಿ ಹೋಗ್ತಾರೆ.